ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತು ಚಳಕಾಯಿ ಮಾಡೋಣ. ಇವು ನಮ್ಮ ಉತ್ತರ ಕರ್ನಾಟಕದಾಗ ಸಿಗ್ತಾವ್ರಿ. ಇವನ್ ಚಂದಂಗೆ ತಂದು ತೊಳೆದು ಒರೆಸಿ ಹಿಂಗೆ ಒಂದ ಚಚ್ಕೋ ಅಂತ ಒಂದು ಬೋಗಾಣಿ ಒಳಗೆ ಹಾಕ್ರಿ. ಹೊಳ್ಳೆ ಇದಕ್ಕೆ ಹುರಿದದ್ದ ಅಗಸಿ ಪುಡಿ, ಸಾಸಿವೆ ಪುಡಿ, ಬೆಳ್ಳುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ, ಉಪ್ಪು, ಅರಿಶಿಣ, ಖಾರ ಹಾಕ್ರಿ. ಇದಕ್ಕೆ ಈ ಬಟ್ಲೆ ಅರ್ಧ ಬಟ್ಲ ನಾನು ಸಾಸ್ವೆ ಮತ್ತು ಅಗಸಿ ತೊಗೊಂಡು ಚಂದಂಗೆ ಒಂದು ಸ್ವಲ್ಪ ಬಿಸಿ ಆಗುವಂಗೆ ಹುರಿದು ಆರಿಸಿ ಮಿಕ್ಸರ್ಗೆ ಹಾಕಿನಿ ನೋಡ್ರಿ. ಈಗ ಇದನ್ನು ಇದ್ರೊಳಗೆ ಹಾಕಿ ಚಂದಂಗೆ ಕಲಿಸ್ಕೊಳ್ರಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಲೀಟ್ರ್ ನೀರು ಹಾಕಿ ಚಂದಂಗೆ ಕಲಿಸ್ಬೇಕು ನೋಡ್ರಿ. ಆಮೇಲೆ ಇದನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಅಥವಾ ಗ್ಲಾಸಿನ ಡಬ್ಬಿಯೊಳಗೆ ಹಾಕ್ರಿ. ಚಳಕಾಯ ಮುಳುಗಿರ್ಬೇಕ್ರಿ ನೀರೊಳಗೆ. ನೀರು ಕಡಿಮೆ ಅನಿಸಿದ್ರೆ ಚಳಕಾಯಿ ಮುಳುಗು ಅಷ್ಟು ನೀರು ಹಾಕಿ ಬಿಸಿಲೊಳಗೆ 3 ದಿನ ಇಡ್ರಿ. ನಾನು ಇಲ್ಲಿ 2 ಶೇರ್ ಚಳಕಾಯಿ ತೊಗೊಂಡೇನ್ರಿ. ಅದಕ್ಕೆ ಅರ್ಧ ಕಪ್ ಮೇಲೆ ನಾನು ಖಾರ ಹಾಕ್ಕೊಂಡೇನ್ರಿ. ನಿಮಗೆ ಖಾರ ಉಪ್ಪು ನಿಮಗೆ ಎಷ್ಟು ಅಳತಿ ಬೇಕು ಅಷ್ಟು ಹಾಕ್ಕೊಳ್ರಿ. ಅಕಸ್ಮಾತ್ ಸ್ವಲ್ಪ ಎಲ್ಲರ ಖಾರ ಉಪ್ಪು ಕಡಿಮೆ ಅನಿಸಿದ್ರೆ ನೀವು ನೆಕ್ಸ್ಟ್ ಚಳಕಾಯಿ ಹಾಕಿ ಮರುದಿವ್ಸನ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹಾಕ್ಕೋಬೋದ್ರಿ. ಇವು ಚಳಕಾಯಿ ಜಾಸ್ತಿ ದಿನ ಹೊರಗಿಡಕ್ಕೆ ಬರಂಗಿಲ್ಲ ರೀ. ಯಾಕಂದರೆ ಇದಕ್ಕೆ ನೀರು ಹಾಕಿರ್ತೈತಿ. ಇದ್ರದ್ದು ನೀರು ಹಾಕಿ ಮಾಡೋಣ ಮೆಥಡ್ ರೀ ಇದು. ಅದಕ್ಕೆ ಇದು ಹಳಸ್ತೈತ್ರಿ, ಅಂದ್ರೆ ಫಂಗಸ್ ಬಂದಂಗೆ ಆಗ್ಬಿಡ್ತೈತಿ. ಅದಕ್ಕೆ ಎಷ್ಟು ಬೇಕಷ್ಟು ತೊಗೊಂಡು ನಾವು ಉಳಿದದ್ದನ್ನು ಫ್ರಿಜ್ನಾಗ ಇಡ್ಬೇಕ್ರಿ. ಇವು ಚಳಕಾಯಿ ವರ್ಷಕ್ಕೆ ಒಂದು ಸಲ ಸಿಗ್ತಾವೆ ನೋಡ್ರಿ. ಇವು ತಿನ್ನಕ್ಕೆ ಭಾಳ ಟೇಸ್ಟ್ ಆಗಿರ್ತೈತೆ. ಅನ್ನ ತುಪ್ಪ ಹಚ್ಕೊಂಡಂತೂ ತಿನ್ನಕ್ಕೆ ಮಸ್ತ್ ಇರ್ತೈತೆ ನೋಡ್ರಿ ಇದು. ನಾವಂತೂ ಚಳಕಾಯಿ ಇದೇ ಮೆಥಡ್ ಒಳಗೆ ಮಾಡ್ತೀವಿ. ನಿಮ್ಮ ಕಡೆ ಯಾರಿಗಾರ ಚಳಕಾಯಿ ಬಗ್ಗೆ ಗೊತ್ತಿತ್ತಂದ್ರೆ ನೀವು ಹೆಂಗೆ ಹಾಕ್ತೀರಂತ ನನಗೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.